ನಮಸ್ಕಾರ. ಫಸ್ಟ್ ಟ್ಯೂಬ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಘನತೆ ಮತ್ತು ರಾಷ್ಟ್ರೀಯ ಭದ್ರತೆಯ ವಿಚಾರ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜಿ ಮಾಡ್ಕೊಳ್ಬಾರದು. ಆದ್ರೆ ನಮ್ಮದೇ ದೇಶದ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಳೆದ 66 ವರ್ಷಗಳಿಂದ ಅಕ್ಷರಶಃ ಒಂದು ಭಾರಿ ದೊಡ್ಡ ಭದ್ರತಾ ಲೋಪ ರಾಜಾರೋಷವಾಗಿ ನಡೀತಾ ಬಂದಿದೆ ಅಂದ್ರೆ ನೀವು ನಂಬಲೇಬೇಕು. ವಿಮಾನಯಾನ ನಿಯಮಗಳನ್ನ ಕಂಪ್ಲೀಟ್ ಆಗಿ ಗಾಳಿಗೆ ತೋರಿ ಕೇವಲ ಓಲೈಕೆ ರಾಜಕಾರಣಕ್ಕಾಗಿ ಲಕ್ಷಾಂತರ ಪ್ರಯಾಣಿಕರ ಪ್ರಾಣದ ಜೊತೆ ಚೆಲ್ಲಾಟ ಆಡುವಂತಹ ಆಘಾತಕಾರಿ ಸತ್ಯ ಇದೀಗ ಬಟ ಬಯಲಾಗಿದೆ. ಯಾವ ನಿಯಮಗಳು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಸಮಾನವಾಗಿ ಅನ್ವಯವಾಗಬೇಕಿತ್ತು, ಅದೇ ನಿಯಮವನ್ನ ಒಂದು ನಿರ್ದಿಷ್ಟ ಸಮುದಾಯದ ಓಲೈಕೆಗಾಗಿ ಹೇಗೆ ಗಾಳಿಗೆ ತೂರಲಾಗಿದೆ ಎನ್ನುವುದಕ್ಕೆ ಈ ಘಟನೆ ಅಕ್ಷರಶಃ ಜೀವಂತ ಉದಾಹರಣೆಯಾಗಿದೆ. ಹೌದು, ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇ ಪಕ್ಕದಲ್ಲಿಯೇ ಬೃಹತ್ ಮಸೀದಿಯೊಂದು ಎದೆಯುಬ್ಬಿಸಿ ತಲೆ ಎತ್ತಿ ನಿಂತಿತ್ತು. ಯಾವುದೇ ಒಂದು ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವಾಗ ಅಂತಾರಾಷ್ಟ್ರೀಯ ಗುಣಮಟ್ಟದ ಕಟ್ಟುನಿಟ್ಟಿನ ನಿಯಮಗಳನ್ನ ಪಾಲಿಸಲೇಬೇಕಾಗುತ್ತೆ. ವಿಮಾನಗಳು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಆಗುವ ರನ್ವೇ ಅಕ್ಕಪಕ್ಕದಲ್ಲಿ ಕನಿಷ್ಠ 240 ಮೀಟರ್ಗಳವರೆಗೆ ಯಾವುದೇ ಎತ್ತರದ ಕಟ್ಟಡಗಳು ಇರಬಾರದು. ಆದ್ರೆ ಕೋಲ್ಕತ್ತಾ ಏರ್ಪೋರ್ಟ್ ನ ರನ್ವೇಯಿಂದ ಕೇವಲ 150 ಮೀಟರ್ಗಳ ದೂರದಲ್ಲಿಯೇ ಈ ಗೌರಿಪುರ ಮಸೀದಿ ಇರುವುದು ಇಡೀ ದೇಶದ ಭದ್ರತಾ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತೆ ಮಾಡಿದೆ. ಈ ಮಸೀದಿಯನ್ನ ಉಳಿಸಿಕೊಳ್ಳುವ ಏಕೈಕ ಉದ್ದೇಶದಿಂದ ಇಡೀ ವಿಮಾನ ನಿಲ್ದಾಣದ ರನ್ವೇ ಡಿಸೈನ್ ಅನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸುವಂತಹ ಕರಾಳ ಇತಿಹಾಸ ಇದೀಗ ಇಡೀ ದೇಶದ ಗಮನವನ್ನು ಸೆಳೆದಿದೆ. ಅಷ್ಟಕ್ಕೂ 136 ವರ್ಷಗಳ ಇತಿಹಾಸವಿರುವಂತಹ ಈ ಗೌರಿಪುರ ಮಸೀದಿ ವಿಮಾನ ನಿಲ್ದಾಣದ ಅತಿ ಭದ್ರತಾ ವಲಯದ ಒಳಗೆ ಬಂದಿದ್ದು ಹೇಗೆ? ಬ್ರಿಟಿಷರ ಕಾಲದಲ್ಲಿ ಶುರುವಾದ ಈ ಏರ್ಪೋರ್ಟ್ ನ ವಿಸ್ತರಣೆ ಮಾಡುವಾಗ ದೇವಸ್ಥಾನಗಳು ಮತ್ತು ಕೃಷಿ ಜಮೀನುಗಳನ್ನ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಿದ ಸರ್ಕಾರಗಳು ಕೇವಲ ಈ ಮಸೀದಿಯನ್ನು ಮಾತ್ರ ಮುಟ್ಟುವ ಧೈರ್ಯವನ್ನ ಮಾಡಿಲ್ಲ ಯಾಕೆ? ಮಸೀದಿಗೆ ನಮಾಜ್ ಮಾಡಲು ಬಂದವರಿಗೆ ಏರ್ಲೈನ್ಸ್ ಬಸ್ ಗಳನ್ನ ಒದಗಿಸ್ತಾ ಇದ್ದ ಹಿಂದಿನ ಸರ್ಕಾರಗಳ ಓಲೈಕೆ ರಾಜಕಾರಣ ಎಂಥದ್ದು? ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ 66 ವರ್ಷಗಳ ಸತತ ಮನವಿಗಳಿಗೆ ಬಂಗಾಳದ ಸರ್ಕಾರಗಳು ಕವಡೆ ಕಾಸಿನ ಬೆಲೆಯನ್ನು ಕೊಡಲಿಲ್ಲ ಯಾಕೆ? ಇದೀಗ ಈ ಮಸೀದಿ ತೆರವಿಗೆ ಆಡಳಿತ ವರ್ಗ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವ ಬೆನ್ನಲ್ಲೇ ತೃಣಮೂಲ ಕಾಂಗ್ರೆಸ್ ಮತ್ತು ಮುಸ್ಲಿಂ ಮುಖಂಡರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇರುವುದರ ಹಿಂದಿನ ಅಸಲಿ ಲೆಕ್ಕಾಚಾರ ಏನು? ಬನ್ನಿವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಕೋಲ್ಕತ್ತಾ ಏರ್ಪೋರ್ಟ್ ನ ಈ ಬೃಹತ್ ಮಸೀದಿ ವಿವಾದದ ಪ್ರತಿಯೊಂದು ರೋಚಕ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ವಿಮಾನ ನಿಲ್ದಾಣದ ರನ್ವೇ ಪಕ್ಕದಲ್ಲಿರುವಂತಹ ಮಸೀದಿಯನ್ನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ತೆರವು ಮಾಡ್ತಾ ಇರುವುದು ಸರಿ ಅಂತ ನಿಮ್ಗನ್ಸುತ್ತಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪಶ್ಚಿಮ ಬಂಗಾಳದಂತೆ ಇಡೀ ದೇಶಾದ್ಯಂತ ಅದರಲ್ಲೂ ಕರ್ನಾಟಕದಲ್ಲೂ ಕೂಡ ಏರ್ಪೋರ್ಟ್ ನ ಅಕ್ಕಪಕ್ಕದಲ್ಲಿರುವಂತಹ ಮಸೀದಿಗಳನ್ನ ತೆರವು ಮಾಡಬೇಕಾ? ಕಮೆಂಟ್ ಮಾಡಿ. ಈ ಭಾರಿ ದೊಡ್ಡ ವಿವಾದದ ಅಸಲಿ ಮೂಲವನ್ನ ನಾವು ಹುಡುಕ್ತಾ ಹೋದ್ರೆ ಅದು ನಮ್ಮನ್ನ ಬರೋಬ್ಬರಿ ಒಂದು ಶತಮಾನದ ಹಿಂದಿನ ಇತಿಹಾಸಕ್ಕೆ ಕರೆದೊಯ್ಯುತ್ತೆ. 1924ರಲ್ಲಿ ಭಾರತವನ್ನ ಆಳ್ತಾ ಇದ್ದ ಬ್ರಿಟಿಷ್ ಕೋಲ್ಕತ್ತಾದಲ್ಲಿ ಡಮ್ ಡಮ್ ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡಿತ್ತು. ಆ ಕಾಲದಲ್ಲಿ ವಿಮಾನಗಳ ಗಾತ್ರ ಅತ್ಯಂತ ಚಿಕ್ಕದಾಗಿತ್ತು ಮತ್ತು ದಿನಕ್ಕೆ ಕೇವಲ ಬೆರಳೆಣಿಕೆಯಷ್ಟು ವಿಮಾನಗಳು ಮಾತ್ರ ಹಾರಾಟ ನಡೆಸ್ತಾ ಇದ್ವು. ಹೀಗಾಗಿ ಬ್ರಿಟಿಷರು ಅತ್ಯಂತ ಸಣ್ಣ ಜಾಗದಲ್ಲಿ ಒಂದು ಪುಟ್ಟ ರನ್ವೇ ಇರುವಂತಹ ಏರ್ಪೋರ್ಟ್ ಅನ್ನ ಕಟ್ಟಿದ್ರು. ಆ ಸಮಯದಲ್ಲಿ ಗೌರಿಪುರ ಮಸೀದಿ ವಿಮಾನ ನಿಲ್ದಾಣದ ಗಡಿಯಿಂದ ಸಾಕಷ್ಟು ದೂರದಲ್ಲಿತ್ತು. 5 ವರ್ಷಗಳ ನಂತರ ಬ್ರಿಟಿಷರು ಏರ್ಪೋರ್ಟ್ ನ ಆಡಳಿತವನ್ನ ಬೆಂಗಾಲ್ ಫ್ಲೈಯಿಂಗ್ ಕ್ಲಬ್ಗೆ ಹಸ್ತಾಂತರ ಮಾಡ್ತಾರೆ. ಆ ಕಾಲದಲ್ಲಿ ಯಾರಿಗೂ ಕೂಡ ಭವಿಷ್ಯದಲ್ಲಿ ವಿಮಾನಯಾನ ಕ್ಷೇತ್ರ ಇಷ್ಟೊಂದು ಬೃಹದಾಕಾರವಾಗಿ ಬೆಳೆಯುತ್ತೆ ಎನ್ನುವಂತಹ ಕಲ್ಪನೆಯೇ ಇರಲಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ವಿಮಾನಯಾನ ಉದ್ಯಮ ಭಾರಿ ವೇಗದಲ್ಲಿ ಬೆಳೆಯಲು ಶುರುವಾಯಿತು. ವಿಮಾನಗಳ ಗಾತ್ರ ಹೆಚ್ಚಾಯಿತು, ಪ್ರಯಾಣಿಕರ ಸಂಖ್ಯೆ ದುಪ್ಪಟ್ಟಾಯಿತು. ಹೀಗಾಗಿ ಕೋಲ್ಕತ್ತಾ ಏರ್ಪೋರ್ಟ್ ಅನ್ನ ಬೃಹತ್ ಮಟ್ಟದಲ್ಲಿ ವಿಸ್ತರಣೆ ಮಾಡುವ ಅನಿವಾರ್ಯತೆ ಸರ್ಕಾರಕ್ಕೆ ಎದುರಾಯಿತು. 1960ರ ದಶಕದಲ್ಲಿ ಏರ್ಪೋರ್ಟ್ ನ ವಿಸ್ತರಣಾ ಕಾಮಗಾರಿಗಳು ಭಾರಿ ಭರದಿಂದ ಶುರುವಾಯಿತು. ಹೊಸ ಪ್ಯಾರಲಲ್ ರನ್ವೇಗಳನ್ನ ನಿರ್ಮಾಣ ಮಾಡಲು ಸುತ್ತಮುತ್ತಲಿರುವಂತಹ 100 ಎಕರೆ ಜಮೀನನ್ನ ಸರ್ಕಾರ ಅಕ್ವೈರ್ ಮಾಡಿಕೊಳ್ಳುತ್ತೆ. ಈ ವಿಸ್ತರಣೆಯ ಸಮಯದಲ್ಲಿ ಅಡ್ಡ ಬಂದಂತಹ ಅನೇಕ ಹಳ್ಳಿಗಳನ್ನ, ಕೃಷಿ ಜಮೀನುಗಳನ್ನ, ಅಂಗಡಿ ಮುಂಗಟ್ಟುಗಳನ್ನ ಮತ್ತು ಅನೇಕ ಪ್ರಾಚೀನ ದೇವಸ್ಥಾನಗಳನ್ನ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ನೆಲಸಮ ಮಾಡಿತು. ಅಭಿವೃದ್ಧಿಯ ದೃಷ್ಟಿಯಿಂದ ಜನರು ಕೂಡ ತಮ್ಮ ಜಾಗಗಳನ್ನ ಬಿಟ್ಟುಕೊಟ್ಟರು. ಆದ್ರೆ ಇದೇ ವಿಸ್ತರಣಾ ಜಾಗದ ಮಧ್ಯದಲ್ಲಿರುವಂತಹ ಅಂದ್ರೆ ಹೊಸ ರನ್ವೇ ನಿರ್ಮಾಣಕ್ಕೆ ಬೇಕಾಗಿದ್ದಂತಹ ಜಾಗದಲ್ಲಿಯೇ ಈ ಗೌರಿಪುರ ಮಸೀದಿ ಕೂಡ ಇತ್ತು. ಆದ್ರೆ ಮಸೀದಿಯನ್ನ ಮುಟ್ಟುವ ಧೈರ್ಯವನ್ನ ಅಂದಿನ ಸರ್ಕಾರ ಖಂಡಿತ ಮಾಡುವುದಿಲ್ಲ. ಇದು ಓಲೈಕೆ ರಾಜಕಾರಣದ ಮೊದಲ ಕರಾಳ ಹೆಜ್ಜೆಯಾಗಿತ್ತು. ಯಾವುದೇ ಒಂದು ಆಧುನಿಕ ವಿಮಾನ ನಿಲ್ದಾಣದಲ್ಲಿ 2 ರನ್ವೇಗಳನ್ನ ನಿರ್ಮಾಣ ಮಾಡುವಾಗ ಅವುಗಳು ಒಂದಕ್ಕೊಂದು ಪ್ಯಾರಲಲ್ ಆಗಿ ಅಂದ್ರೆ ಸಮಾನಾಂತರವಾಗಿ ಇರಬೇಕು ಮತ್ತು ಒಂದೇ ಬಿಂದುವಿನಿಂದ ಆರಂಭವಾಗಬೇಕು ಎನ್ನುವುದು ಸಿವಿಲ್ ಏವಿಯೇಷನ್ ನ ಕಟ್ಟುನಿಟ್ಟಿನ ನಿಯಮವಾಗಿದೆ. ಆದ್ರೆ ಕೋಲ್ಕತ್ತಾ ಏರ್ಪೋರ್ಟ್ ನಲ್ಲಿ ರನ್ವೇ 1 ಎಲ್ಲಿಂದ ಶುರುವಾಗುತ್ತದೆಯೋ ಅಲ್ಲಿಂದಲೇ ರನ್ವೇ 2 ಕೂಡ ಆರಂಭವಾಗಬೇಕಾಗಿತ್ತು. ಆದ್ರೆ ಆ ಜಾಗದಲ್ಲಿ ಗೌರಿಪುರ ಮಸೀದಿ ಎದುರಾಯಿತು. ಮಸೀದಿಯನ್ನು ತೆರವುಗೊಳಿಸಲು ಸ್ಥಳೀಯ ಮುಸ್ಲಿಂ ಮುಖಂಡರು ಭಾರಿ ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸರ್ಕಾರ ಅವರ ವಿರೋಧಕ್ಕೆ ಮಣಿದು ಅಂತಾರಾಷ್ಟ್ರೀಯ ನಿಯಮಗಳನ್ನೇ ಗಾಳಿಗೆ ತೋರ್ತು. ಮಸೀದಿಯನ್ನು ಉಳಿಸಿಕೊಳ್ಳುವ ಏಕೈಕ ಕಾರಣಕ್ಕಾಗಿ ರನ್ವೇಯ ಡಿಸೈನ್ ಅನ್ನೇ
ಕಂಪ್ಲೀಟ್ ಆಗಿ ಬದಲಾಯಿಸಲಾಗುತ್ತೆ. ಮಸೀದಿಯ ಪಶ್ಚಿಮ ದಿಕ್ಕಿಗೆ ರನ್ವೇಯನ್ನ ಸ್ವಲ್ಪ ಮುಂದಕ್ಕೆ ಜರುಗಿಸಿ ನಿರ್ಮಾಣ ಮಾಡಲಾಯಿತು. ವಿಮಾನಯಾನ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಅವೈಜ್ಞಾನಿಕ ಮತ್ತು ಅಪಾಯಕಾರಿ ತೀರ್ಮಾನವಾಗಿತ್ತು. ರನ್ವೇ ಡಿಸೈನ್ ಅನ್ನು ಬದಲಾಯಿಸಿದರೂ ಕೂಡ ಭದ್ರತಾ ನಿಯಮಗಳ ಉಲ್ಲಂಘನೆ ಮಾತ್ರ ಹಾಗೆಯೇ ಮುಂದುವರಿಯಿತು ಎನ್ನುವುದು ಅತಿ ದೊಡ್ಡ ದುರಂತ. ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಗಳ ಸ್ಪಷ್ಟ ನಿಯಮಗಳ ಪ್ರಕಾರ ವಿಮಾನ ಲ್ಯಾಂಡಿಂಗ್ ಅಥವಾ ಟೇಕ್ ಆಫ್ ಆಗುವಂತಹ ರನ್ವೇಯಿಂದ ಕನಿಷ್ಠ 240 ಮೀಟರ್ಗಳ ಅಂತರದಲ್ಲಿ ಯಾವುದೇ ಎತ್ತರದ ಕಟ್ಟಡಗಳು ಅಥವಾ ಅಡೆತಡೆಗಳು ಇರಬಾರದು. ಇದು ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ. ಆದರೆ ಪ್ರಸ್ತುತ ಕೋಲ್ಕತಾ ಏರ್ಪೋರ್ಟ್ ನಲ್ಲಿ ಗೌರಿಪುರ ಮಸೀದಿ ರನ್ವೇಯಿಂದ ಕೇವಲ 145 ಮೀಟರ್ ದೂರದಲ್ಲಿ ಎದ್ದು ನಿಂತಿದೆ. ಒಂದ್ ವೇಳೆ ವಿಮಾನ ಲ್ಯಾಂಡಿಂಗ್ ಆಗುವ ಪ್ರತಿಕೂಲ ಹವಾಮಾನದಿಂದಾಗಿ ಸ್ವಲ್ಪ ನಿಯಂತ್ರಣ ತಪ್ಪಿದ್ರೂ ಕೂಡ ಅದು ನೇರವಾಗಿ ಈ ಕಟ್ಟಡಕ್ಕೆ ಗುದ್ದುವಂತಹ ಭಾರಿ ದೊಡ್ಡ ಅಪಾಯ ದಿನನಿತ್ಯ ಅಲ್ಲಿ ಕಾಡ್ತಾನೆ ಇರುತ್ತೆ. ಲಕ್ಷಾಂತರ ಪ್ರಯಾಣಿಕರ ಸುರಕ್ಷತೆಗಿಂತ ಒಂದು ಕಟ್ಟಡದ ಉಳಿಸಿಕೊಳ್ಳುವುದು ಮುಖ್ಯವಾಯಿತೆ ಎನ್ನುವ ಪ್ರಶ್ನೆಗೆ ಆಡಳಿತಗಾರರ ಬಳಿ ಇಂದಿಗೂ ಕೂಡ ಉತ್ತರವಿಲ್ಲ. 1962ರಲ್ಲಿ ವಿಮಾನ ನಿಲ್ದಾಣದ ಸಂಪೂರ್ಣ ಭೂಮಿಯನ್ನು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಅಂದ್ರೆ ಎಐಗೆ ಅಧಿಕೃತವಾಗಿ ವರ್ಗಾವಣೆ ಮಾಡಲಾಗುತ್ತೆ. ಪ್ರಾಧಿಕಾರಕ್ಕೆ ಸೇರಿದ ಜಾಗದಲ್ಲಿಯೇ ಮಸೀದಿ ಇರುವುದು ಮತ್ತು ಭದ್ರತಾ ನಿಯಮಗಳಿಗೆ ಇದು ಭಾರಿ ದೊಡ್ಡ ಕಂಟಕವಾಗಿದೆ ಎನ್ನುವುದು ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಅಂದಿನಿಂದ ಅಂದ್ರೆ ಕಳೆದ 66 ವರ್ಷಗಳಿಂದ ಈ ಮಸೀದಿಯನ್ನು ಬೇರೆಡೆಗೆ ಸ್ಥಳಾಂತರ ಮಾಡುವಂತೆ ವಿಮಾನ ನಿಲ್ದಾಣ ಅಧಿಕಾರಿಗಳು ಪಶ್ಚಿಮ ಬಂಗಾಳದ ಪ್ರತಿಯೊಂದು ಸರ್ಕಾರಕ್ಕೂ ಕೂಡ ಸತತವಾಗಿ ಮನವಿಯನ್ನ ಮಾಡ್ತಾನೆ ಬಂದಿದೆ. ನೂರಾರು ಬಾರಿ ಭದ್ರತಾ ವರದಿಗಳನ್ನ ಕಳುಹಿಸಿದೆ. ಆದ್ರೆ ವೋಟ್ ಬ್ಯಾಂಕ್ ರಾಜಕಾರಣದ ಮುಂದೆ ಪ್ರಾಧಿಕಾರದ ಈ ಮನವಿಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಸಿಕ್ಕಿರಲಿಲ್ಲ. ಪಶ್ಚಿಮ ಬಂಗಾಳವನ್ನ ಸುದೀರ್ಘ ಕಾಲ ಆಳಿದಂತಹ ಎಡಪಕ್ಷಗಳ ಸರ್ಕಾರವಾಗಲಿ ಅಥವಾ ತೃಣಮೂಲ ಕಾಂಗ್ರೆಸ್ ಅಂದ್ರೆ ಟಿಎಂಸಿ ಸರ್ಕಾರವಾಗಲಿ ಈ ವಿಚಾರದಲ್ಲಿ ಕೇವಲ ಜಾಣ ಕಿವುಡರಂತೆ ವರ್ತಿಸ್ತಾ ಇತ್ತು. 1995ರಲ್ಲಿ ಎಡಪಕ್ಷದ ಪ್ರಭಾವಿ ಮುಖ್ಯಮಂತ್ರಿ ಜ್ಯೋತಿ ಬಸು ಅವರ ಮುಂದೆಯೂ ಕೂಡ ಈ ಮಸೀದಿ ತೆರವು ಪ್ರಸ್ತಾವನೆ ಬಂದಿತ್ತು. ಆದ್ರೆ ಅವರು ಪ್ರಾಧಿಕಾರದ ಮನವಿಯನ್ನ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಮಾಡ್ತಾರೆ. ತದನಂತರ ಬಂದಂತಹ ಮಮತಾ ಬ್ಯಾನರ್ಜಿ ಅವರ ಸರ್ಕಾರವಂತೂ ಈ ಬಗ್ಗೆ ಒಂದು ಸಣ್ಣ ಚರ್ಚೆಯನ್ನು ಕೂಡ ಮಾಡೋದಕ್ಕೂ ಮುಂದಾಗೋದಿಲ್ಲ. ಅಲ್ಪಸಂಖ್ಯಾತರ ಮತಗಳನ್ನ ಕಳೆದುಕೊಳ್ಳುವ ಭಯದಲ್ಲಿ ಪಶ್ಚಿಮ ಬಂಗಾಳದ ನಾಯಕರು ರಾಷ್ಟ್ರೀಯ ಭದ್ರತೆಯನ್ನ ಸಂಪೂರ್ಣವಾಗಿ ಬಲಿ ಕೊಟ್ಟರು ಎನ್ನುವುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತಹ ಸತ್ಯ. ಈ ಓಲೈಕೆ ರಾಜಕಾರಣ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತಂದ್ರೆ ಅದನ್ನ ಕೇಳಿದರೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಅಕ್ಷರಶಃ ಆಕ್ರೋಶ ಬರುವುದು ಖಂಡಿತ. ಮಸೀದಿ ಇರುವುದು ವಿಮಾನ ನಿಲ್ದಾಣದ ಅತಿ ಭದ್ರತಾ ವಲಯದ ಒಳಗೆ. ಅಲ್ಲಿಗೆ ಸಾಮಾನ್ಯ ನಾಗರಿಕರ ಪ್ರವೇಶ ಕಂಪ್ಲೀಟ್ ಆಗಿ ನಿಷೇಧಿಸಲ್ಪಟ್ಟಿದೆ. ಆದ್ರೆ ಆ ಮಸೀದಿಗೆ ನಮಾಜ್ ಮಾಡಲು ಬರುವವರಿಗೆ ಹಿಂದಿನ ಸರ್ಕಾರಗಳು ಮತ್ತು ಆಡಳಿತ ವರ್ಗ ಏರ್ಲೈನ್ಸ್ ನ ಅಧಿಕೃತ ಬಸ್ಗಳನ್ನೇ ವ್ಯವಸ್ಥೆ ಮಾಡಿಕೊಡ್ತಾ ಇದ್ವು. ಆ ಬಸ್ಗಳಲ್ಲಿ ಹೊರಗಿನಿಂದ ಬಂದಂತಹ ಜನರನ್ನ ಕೂರಿಸಿಕೊಂಡು ಅತಿ ಭದ್ರತಾ ವಲಯದಲ್ಲಿ ಒಳಗೆ ಕತ್ಕೊಂಡು ಹೋಗಿ ಮಸೀದಿಯ ಬಳಿ ಬಿಡ್ಲಾಗ್ತಾ ಇತ್ತು. ನಮಾಜ್ ಮುಗಿದ ಮೇಲೆ ಅದೇ ಬಸ್ ನಲ್ಲಿ ಅವರನ್ನು ವಾಪಸ್ ಹೊರಗೆ ತಂದು ಬಿಡ್ಲಾಗ್ತಾ ಇತ್ತು. ವಿಮಾನ ನಿಲ್ದಾಣದಂತಹ ಅತಿ ಸೂಕ್ಷ್ಮ ಜಾಗದಲ್ಲಿ ನಿತ್ಯವೂ ಕೂಡ ಹೊರಗಿನಿಂದ ಅಪರಿಚಿತ ಜನ ಬಂದು ಹೋಗ್ತಾ ಇರುವುದು ಎಂತಹ ಭಾರಿ ದೊಡ್ಡ ರಾಷ್ಟ್ರೀಯ ಭದ್ರತಾ ಲೋಪ ಎನ್ನುವುದನ್ನ ಕನಿಷ್ಠ ಜ್ಞಾನವಿಲ್ಲದವರು ಯಾರು ಬೇಕಾದ್ರೂ ಕೂಡ ಊಹಿಸಬಹುದು. ಆದ್ರೆ ಕಾಲ ಯಾವತ್ತೂ ಕೂಡ ಒಂದೇ ರೀತಿ ಇರುವುದಿಲ್ಲ. 66 ವರ್ಷಗಳ ಕಾಲ ಕಸದ ಬುಟ್ಟಿಯಲ್ಲಿದ್ದಂತಹ ಈ ತೆರವು ಪ್ರಸ್ತಾವನೆಯ ಫೈಲ್ ಇದೀಗ ಏಕೈಕಿ ಜೀವ ಪಡೆದುಕೊಂಡಿದೆ. ಇದೀಗ ಪಶ್ಚಿಮ ಬಂಗಾಳದಲ್ಲಿ ಇರುವುದು ಬಿಜೆಪಿ ಸರ್ಕಾರ. ಸುವೇಂದು ಅಧಿಕಾರಿಯವರು ಮುಖ್ಯಮಂತ್ರಿಯಾದ ತಕ್ಷಣವೇ ಇದೀಗ ಮಸೀದಿ ತೆರವು ಕಾರ್ಯಕ್ಕೆ ಇದೀಗ ಚಾಲನೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಭದ್ರತೆ ಮತ್ತು ಪ್ರಯಾಣಿಕರ ಸುರಕ್ಷತೆ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ಕಟ್ಟುನಿಟ್ಟಿನ ನಿಲುವಿನೊಂದಿಗೆ ಸಂಬಂಧಪಟ್ಟ ಆಡಳಿತ ಮಂಡಳಿ ಇದೀಗ ಈ ಮಸೀದಿಯನ್ನ ತೆರವು ಮಾಡುವ ನಿರ್ಧಾರಕ್ಕೆ ಅಂತಿಮ ಮುದ್ರೆಯನ್ನು ಒತ್ತಿದೆ. ದಶಕಗಳ ಕಾಲ ನೆನೆಗುದಿಗೆ ಬಿದ್ದಿದ್ದಂತಹ ಆ ವಿವಾದಾತ್ಮಕ ಫೈಲ್ಗೆ ಕೊನೆಗೂ ಸಹಿ ಬಿದ್ದಿದ್ದು ತೆರವು ಕಾರ್ಯಾಚರಣೆಯ ಸಿದ್ಧತೆಗಳು ಬಿರುಸಿನಿಂದ ಸಾಗ್ತಾ ಇವೆ ಎನ್ನುವಂತಹ ಆಘಾತಕಾರಿ ಮಾಹಿತಿ ಇದೀಗ ಹೊರಬಿದ್ದಿದೆ. ಆಡಳಿತ ವರ್ಗ ಕೇವಲ ಏಕೈಕಿ ಬುಲ್ಡೋಸರ್ ತಂದು ಮಸೀದಿಯನ್ನು ನೆಲಸಮ ಮಾಡುವಂತಹ ಹಠಮಾರಿತನವನ್ನ ಖಂಡಿತ ತೋರುವುದಿಲ್ಲ. ಬದಲಾಗಿ ಅತ್ಯಂತ ಜಾಣತನದಿಂದ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಂಡು ಆಫರ್ ಅನ್ನ ಕೂಡ ಮುಂದಿಟ್ಟಿದೆ. ವಿಮಾನ ನಿಲ್ದಾಣ ಪ್ರಾಧಿಕಾರ ಮತ್ತು ಆಡಳಿತ ಮಂಡಳಿಯು ಮಸೀದಿಯನ್ನು ಬೇರೆಡೆಗೆ ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲು ಪರ್ಯಾಯ ಜಾಗವನ್ನು ಒದಗಿಸುವ ಭರವಸೆಯನ್ನು ಕೂಡ ನೀಡಿದೆ. ರನ್ವೇ ಪಕ್ಕದಲ್ಲಿ ಅತಿ ಭದ್ರತಾ ವಲಯದಲ್ಲಿ ಯಾವುದೇ ಕಾರಣಕ್ಕೂ ಪ್ರಾರ್ಥನಾ ಮಂದಿರವನ್ನ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದನ್ನ ಅವರು ಸ್ಪಷ್ಟವಾಗಿ ಮನವರಿಕೆ ಮಾಡಲು ಪ್ರಯತ್ನಿಸಿದ್ದಾರೆ. ನಿಯಮಗಳು ಎಲ್ಲರಿಗೂ ಒಂದೇ, ಅದನ್ನ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಎನ್ನುವಂತಹ ಮೌಲ್ಯವನ್ನ ಆಡಳಿತ ವರ್ಗ ಎತ್ತಿ ಹಿಡಿದಿದೆ. ಆಡಳಿತ ವರ್ಗ ಪರ್ಯಾಯ ಜಾಗದ ಆಫರ್ ಕೊಟ್ಟರು ಕೂಡ ಪಶ್ಚಿಮ ಬಂಗಾಳದ ರಾಜಕೀಯ ನಾಯಕರು ಇದನ್ನ ಸುಲಭವಾಗಿ ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಖಂಡಿತ ಇಲ್ಲ. ತೃಣಮೂಲ ಕಾಂಗ್ರೆಸ್ನ ಹಿರಿಯ ಸಂಸದ ಸೌಗತ್ ರಾಯ್ ಅವರು ಈ ತೆರವು ಕಾರ್ಯಾಚರಣೆಗೆ ಕಟ್ಟುವಾದಂತಹ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜನರ ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ಮಸೀದಿಯನ್ನು ತೆರವು ಮಾಡುವಂತಿಲ್ಲ. ಒಂದ್ ವೇಳೆ ಜನರು ಒಪ್ಪಿದರೆ ಮಾತ್ರ ಅದನ್ನ ಸ್ಥಳಾಂತರ ಮಾಡಿ, ಇಲ್ಲದಿದ್ದರೆ ಅದನ್ನು ಮುಟ್ಟುವ ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಅವರು ಗುಡುಗಿದ್ರು. ಇನ್ನೊಂದೆಡೆ ಮುಸ್ಲಿಂ ಜಮಾತ್ನ ರಾಷ್ಟ್ರೀಯ ಅಧ್ಯಕ್ಷ ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಅವರ ವಾದದ ಪ್ರಕಾರ ಈ ಮಸೀದಿ ಕೇವಲ ಇಂದಿನ ಮಸೀದಿಯಲ್ಲ, ಬದಲಾಗಿ ಬ್ರಿಟಿಷ್ ಆಳ್ವಿಕೆಗೂ ಮುಂಚಿತವಾಗಿ ನವಾಬ್ ಆಸಿಫ್ ಉದ್ದೌಲಾ ನಿರ್ಮಾಣ ಮಾಡಿದಂತಹ 136 ವರ್ಷಗಳ ಪುರಾತನ ಇತಿಹಾಸ ಸ್ಮಾರಕವಾಗಿದೆ. ಬ್ರಿಟಿಷರು ಕೂಡ ತಮ್ಮ ಆಡಳಿತದ ಅವಧಿಯಲ್ಲಿ ಯಾವುದೇ ದೇವಸ್ಥಾನ ಅಥವಾ ಮಸೀದಿಯನ್ನು ಕೆಡವಲಿಲ್ಲ.
ಆದರೆ ಪ್ರಸ್ತುತ ಇರುವಂತಹ ಸರ್ಕಾರ ಉದ್ದೇಶಪೂರ್ವಕವಾಗಿ ಮುಸ್ಲಿಮರ ಹೆಜ್ಜೆ ಗುರುತುಗಳನ್ನ ಗುರುತಿಸಿಕೊಂಡು ತೊಂದರೆ ನೀಡುತ್ತಾ ಇದ್ದಾರೆ ಅಂತ ಅವರು ನೇರವಾದಂತಹ ಆರೋಪ ಮಾಡಿದ್ದಾರೆ. ಇತಿಹಾಸದ ಉಲ್ಲೇಖದ ಪ್ರಕಾರ ಅವರು ಈ ತೆರವು ಕಾರ್ಯಾಚರಣೆಗೆ ಬಲವಾದ ತಡೆಗೋಡೆಯನ್ನ ನಿರ್ಮಿಸಲು ಯತ್ನಿಸ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಈ ವಿವಾದ ಖಂಡಿತವಾಗಿಯೂ ಒಂದು ಭಾರಿ ದೊಡ್ಡ ಕಾನೂನು ಹೋರಾಟದ ಸ್ವರೂಪ ಪಡೆದುಕೊಳ್ಳುವ ಎಲ್ಲಾ ಸ್ಪಷ್ಟ ಲಕ್ಷಣಗಳು ಕೂಡ ಗೋಚರವಾಗಿದೆ. ಆಡಳಿತ ವರ್ಗವು ತೆರವಿಗೆ ನೋಟಿಸ್ ನೀಡಿದರೆ ಮುಸ್ಲಿಂ ಸಂಘಟನೆಗಳು ನ್ಯಾಯಾಲಯದ ಮೆಟ್ಟಿಲೇರುವುದು 100% ಗ್ಯಾರಂಟಿ. ಆದರೆ ವಿಮಾನಯಾನದ ಭದ್ರತಾ ನಿಯಮಗಳು ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಆಧಾರದ ಮೇಲೆ ನ್ಯಾಯಾಲಯವು ಕೂಡ ರಾಷ್ಟ್ರೀಯ ಹಿತಾಸಕ್ತಿಗೆ ಹೆಚ್ಚಿನ ಮನ್ನಣೆ ನೀಡುವ ಸಾಧ್ಯತೆಗಳೇ ಹೆಚ್ಚಾಗಿದೆ. ಏನೇ ಆದ್ರೂ ಕೂಡ ದಶಕಗಳ ಕಾಲ ಕತ್ತಲಲ್ಲಿದ್ದಂತಹ ಈ ವಿವಾದ ಇದೀಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿರುವುದು ಭದ್ರತಾ ವಲಯದಲ್ಲಿ ಒಂದು ಸಕಾರಾತ್ಮಕ ಬೆಳವಣಿಗೆಯಾಗಿದೆ. ಯಾವುದೇ ಒಂದು ದೇಶ ಬಲಿಷ್ಠವಾಗಿ ಬೆಳೆಯಬೇಕಾದ್ರೆ ಅಲ್ಲಿನ ನಿಯಮಗಳು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಸಮಾನವಾಗಿ ಅನ್ವಯವಾಗಬೇಕು. ಧರ್ಮ, ಭಾಷೆ ಅಥವಾ ಪ್ರಾಂತೀಯ ಭಾವನೆಗಳ ಆಧಾರದ ಮೇಲೆ ಕಾನೂನನ್ನ ಬಗ್ಗಿಸಲು ಶುರು ಮಾಡಿದ್ರೆ ಆ ದೇಶದ ಆಂತರಿಕ ಭದ್ರತೆ ಕಂಪ್ಲೀಟ್ ಆಗಿ ಕುಸಿದು ಬೀಳುತ್ತೆ. ಕೋಲ್ಕತ್ತಾ ವಿಮಾನ ನಿಲ್ದಾಣದ ರನ್ವೇ ಪಕ್ಕದಲ್ಲಿರುವಂತಹ ಈ ಕಟ್ಟಡ ಕೇವಲ ಒಂದು ಮಸೀದಿಯಲ್ಲ, ಅದು ಭವಿಷ್ಯದಲ್ಲಿ ಸಂಭವಿಸಬಹುದಾದಂತಹ ಭಾರಿ ದೊಡ್ಡ ವಿಮಾನ ದುರಂತದ ಜೀವಂತ ಆಹ್ವಾನವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಈ ಇಡೀ ಭೌಗೋಳಿಕ ಮತ್ತು ಭದ್ರತಾ ವಿದ್ಯಮಾನವನ್ನು ಅವಲೋಕಿಸಿದಾಗ ನಮ್ಗೆ ಅರ್ಥ ಆಗುವಂತಹ ಒಂದು ಕಟು ಸತ್ಯ ಏನಂದ್ರೆ, ಓಲೈಕೆ ರಾಜಕಾರಣ ಯಾವತ್ತಿದ್ರೂ ಕೂಡ ದೇಶದ ಅಭಿವೃದ್ಧಿಗೆ ಅತಿ ದೊಡ್ಡ ಕಂಟಕ ಅನ್ನೋದು. ಕೋಲ್ಕತ್ತಾ ವಿಮಾನ ನಿಲ್ದಾಣದ ಈ ಮಸೀದಿ ವಿವಾದ ಮತ್ತು ಓಲೈಕೆ ರಾಜಕಾರಣದ ವಾಸ್ತವ ಚಿತ್ರಣವನ್ನ ಎಲ್ಲರಿಗೂ ತಲುಪುವ ಹಾಗೆ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ನಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.